ಅಪಾರ್ಟ್ಮೆಂಟ್ ಮಾಲೀಕನ ಹಣದಾಸೆಗೆ 17 ಕುಟುಂಬ ಅಕ್ಷರಶಃ ಈಗ ಬೀದಿಗೆ ಬಂದಿರೋದ್ರ ಡೀಟೇಲ್ಸ್ ಒಂದು ಲಭ್ಯ ಆಗ್ತಾ ಇದೆ. ಯಾವ ಕಾರಣಕ್ಕೆ ಅಂತ ನೋಡ್ತಾ ಹೋಗೋಣ. ಬಹುಮಹಡಿ ಕಟ್ಟಡದಲ್ಲಿ 17 ಮನೆಗಳನ್ನು ಭೋಗ್ಯಕ್ಕೆ ಕೊಟ್ಟಿದ್ರಂತ ಇವರು. ಚಂದ್ರ ಲೇಔಟ್ನಲ್ಲಿ ಆಗಿರೋ ಘಟನೆ ಇದು. ಬಹುಮಹಡಿ ಕಟ್ಟಡದಲ್ಲಿದ್ದ 17 ಮನೆಗಳನ್ನ ಲೀಸ್ಗೆ ಅಂತ ಮಾಲೀಕ ಕೊಟ್ಟಿರ್ತಾನೆ. ಬಟ್ ಆತ ಏನು ಮಾಡಿರ್ತಾನೆ ಅಂದರೆ ಕೋಟ್ಯಾಂತರ ರೂಪಾಯಿ ಬ್ಯಾಂಕ್ ಸಾಲವನ್ನು ಮಾಡಿರ್ತಾನೆ. ಇವ್ರ ಹತ್ರನೂ ದುಡ್ಡು ಇಸ್ಕೊಂಡು ಬ್ಯಾಂಕ್ನಲ್ಲೂ ಸಾಲ ಮಾಡಿ ಸಾಲವನ್ನು ಕಟ್ಟಿರಲ್ಲ. ಸಾಲ ಕಟ್ಟದ ಕಾರಣಕ್ಕೆ ಅಪಾರ್ಟ್ಮೆಂಟ್ ಸೀಸ್ಗೆ ಬ್ಯಾಂಕ್ನವರು ಬರ್ತಾರೆ. ಪೊಲೀಸ್ ಭದ್ರತೆಯೊಂದಿಗೆ ಸೀಸ್ ಮಾಡೋದಕ್ಕೆ ಬ್ಯಾಂಕ್ ಸಿಬ್ಬಂದಿ ಬರ್ತಾರೆ. ಬ್ಯಾಂಕ್ ಸಿಬ್ಬಂದಿ ನಡೆಗೆ ನಿವಾಸಿಗಳು ವಿರೋಧವನ್ನು ವ್ಯಕ್ತಪಡಿಸ್ತಾರೆ. ಬಿಕಾಸ್ ಇವ್ರಿಗೆ ಒಂದು ಕಡೆ ದುಡ್ಡು ಹೋಗಿದೆ, ಇನ್ನೊಂದು ಕಡೆಗೆ ಮನೇಲೂ ಇರಂಗಿಲ್ಲ ಅಂತ ಲಾಕ್ ಮಾಡಿ ಬೀಗ ಹಾಕೋದಕ್ಕೆ ಮುಂದಾಗ್ತಾ ಇದ್ದಾರೆ. ಹೀಗಾಗಿ ಜಟಾಪಟಿ ಆಗಿದೆ. ಪೊಲೀಸರ ಸಮ್ಮುಖದಲ್ಲಿ ಬಂದಿದ್ದಾರೆ. ಬ್ಯಾಂಕ್ನವ್ರು ನೋಡಿದ್ರೆ ರೂಲ್ಸ್ ಹೇಳ್ತಾ ಇದ್ದಾರೆ. ಬಟ್ ಅದು ಹೆಂಗೆ ಮೋಸ ಹೋದ್ರು ಅಂತ ಗೊತ್ತಾಗ್ತಾ ಇಲ್ಲ ನನಗೆ. ಯಾಕಂದರೆ ಲೀಸಿಗೆ ಕೊಡಬೇಕಾದ್ರೆ, ಲೀಸ್ ಅನ್ನೋದು ಇದೆಯಲ್ಲ, ಅದು ಭಾಳ ಜಾಗೃತವಾಗಿ ನೋಡ್ಕೊಳ್ಬೇಕು. ಲೀಸಿಗೆ ಕೊಡಬೇಕಾದ್ರೆ ಕೇಳಬೇಕಾದ್ರೆ ಡಾಕ್ಯುಮೆಂಟ್ಸ್ ಎಕ್ಸ್ಚೇಂಜ್ ಆಗುತ್ತೆ. ಬ್ಯಾಂಕ್ ಸ್ಟೇಟ್ಮೆಂಟು, ಸ್ಯಾಲ್ರಿ ಸ್ಲಿಪ್ಪು, ಲೋನ್ ಯಾವ ಅಕೌಂಟಲ್ಲಿದೆ, ಎಷ್ಟು ತಿಂಗಳಿಂದ ಕಟ್ಟಿದ್ದಾರೆ, ಕಟ್ಟಿಲ್ಲ, ಎಲ್ಲ ನೋಡ್ಕೊಳ್ಬೇಕು ನಾವು. ಡೀಟೇಲ್ಸ್ ಕೊಡ್ತಾರೆ ನಾಗೇಶ್. ಸಾಮಾನ್ಯವಾಗಿ ಇಂಡಿಪೆಂಡೆಂಟ್ ಹೌಸ್ಗಳು ಬಿಟ್ಬಿಡೋಣ, ಅಪಾರ್ಟ್ಮೆಂಟ್ನಲ್ಲಿ ಲೀಸಿಗೆ ತಗೊಳ್ಳೋದು ಮನೇನ ಕೂಡ ಆ ಮಾಲೀಕಂದು ಬ್ಯಾಂಕ್ ಲೋನ್ನ ಸಾಮರ್ಥ್ಯ ಏನೋ, ಅದನ್ನು ಕಟ್ಟಿದಾನ ಇಲ್ವಾ ಆತ, ಅದನ್ನೆಲ್ಲ ನೋಡಿಕೊಂಡೇ ಲೀಸ್ಗೆ ಯೂಶಲಿ ಹೋಗ್ತಾರೆ ಮನೆಯವರು. ಇಲ್ಲಿ ಇವರು ಇಷ್ಟು ಜನ ಹೆಂಗೆ ಮೋಸ ಹೋದ್ರು ಅನ್ನೋದು ಒಂದು ಪ್ರಶ್ನೆ. ಮತ್ತು ಒಬ್ಬೊಬ್ಬರು ಕೂಡ ಲೀಸಿಗೆ ಅಂತ ಎಷ್ಟು ಅಮೌಂಟನ್ನು ಇನ್ವೆಸ್ಟ್ ಮಾಡಿದ್ರು, ಎಷ್ಟು ವರ್ಷದಿಂದ ವಾಸ ಮಾಡ್ತಾ ಇದ್ರು, ಈಗ ಏನು ಹೇಳ್ತಾ ಇದ್ದಾರೆ ಸದ್ಯಕ್ಕೆ ಬ್ಯಾಂಕ್ ಸಿಬ್ಬಂದಿ? ಮಮತಾ, ಬೆಂಗಳೂರಿನ ಅಪಾರ್ಟ್ಮೆಂಟ್ ಮಾಲೀಕನ ಹಣದಾಸೆಗೆ ಸುಮಾರು 17 ಕುಟುಂಬಗಳು ಬೀದಿಗೆ ಬಂದಿರುವಂತ ಘಟನೆ ನಡೆದಿರುವಂತದ್ದು. ಚಂದ್ರ ಲೇಔಟ್ನ ಗಂಗೊಣ್ಣಹಳ್ಳಿಯಲ್ಲಿರುವಂತ ಅಪಾರ್ಟ್ಮೆಂಟ್ ನ ಮಾಲೀಕ ಸುಮಾರು 13ರಿಂದ 17 ಮನೆ ಇರುವಂತ ಒಂದು ಅಪಾರ್ಟ್ಮೆಂಟ್ ಮಾಡಿರ್ತಾರೆ. ಆ ಅಪಾರ್ಟ್ಮೆಂಟ್ ನ ಪ್ರತಿಯೊಂದು ಮನೆ ಕೂಡ ಭೋಗ್ಯಕ್ಕೆ ಕೊಟ್ಟಿರ್ತಾನೆ ಅನ್ನುವಂತ ಮಾಹಿತಿಗಳು ಕೂಡ ಇರುವಂತದ್ದು. ಒಂದೊಂದು ಮನೆ 12 ಲಕ್ಷದಿಂದ ಹಿಡಿದು ಸುಮಾರು 35 ಲಕ್ಷದವರೆಗೂ ಲೀಸ್ಗೆ ಮನೆಗಳನ್ನು ಹಾಕ್ಸ್ಕೊಂಡಿರ್ತಾರೆ ಅನ್ನುವಂತ ಮಾಹಿತಿಗಳು ಈಗ ಸದ್ಯಕ್ಕೆ ಲಭ್ಯವಾಗ್ತಿರುವಂತದ್ದು. ಆದ್ರೆ ಒಂದು ವಿಷಯ ಏನಂದ್ರೆ, ಈ ಮಾಲೀಕ ಅಪಾರ್ಟ್ಮೆಂಟ್ ನಲ್ಲಿ ಬ್ಯಾಂಕ್ ನಲ್ಲಿ ಬಹಳ ದೊಡ್ಡ ಮಟ್ಟದಲ್ಲಿ ಹಣ ಸಾಲ ಪಡೆದುಕೊಂಡಿರ್ತಾರೆ ಅನ್ನುವಂತ ವಿಚಾರಗಳು ಈ ಭೋಗ್ಯದಲ್ಲಿದ್ದಂತಹ ಮಾಲೀಕರಿಗೆ ಯಾರಿಗೂ ಕೂಡ ಗೊತ್ತಿರಲ್ಲ ಅನ್ನುವಂತ ಮಾಹಿತಿಗಳು ಕೂಡ ಇರುವಂತದ್ದು. ಆದ್ರೆ ಲೀಸ್ಗೆ ಹೋಗುವಂತ ಸಂದರ್ಭದಲ್ಲಿ ಇವರು ಅಗ್ರಿಮೆಂಟ್ ಏನ್ ಮಾಡಿರ್ತಾರೆ, ಆ ಅಗ್ರಿಮೆಂಟ್ ಎಲ್ಲದಕ್ಕೂ ಕೂಡ ಆ ಮಾಲೀಕ, ಅಪಾರ್ಟ್ಮೆಂಟ್ ನ ಮಾಲೀಕ ಸೈನ್ ಅನ್ನ ಹಾಕಿರುವಂತ ಕಾರಣಕ್ಕಾಗಿ ಅವರು ಎಲ್ಲ ಒಂದ್ ಕಡೆ ಅವನ ಬ್ಯಾಂಕ್ ಡೀಟೇಲ್ಸ್ ಗಳನ್ನ ಪರಿಶೀಲನೆ ಮಾಡ್ಲಿಕ್ಕೆ ಹೋಗಿಲ್ಲ ಅಂತ ಅನ್ಸುತ್ತೆ. ಹಾಗಾಗಿ ಒಂದು ಆ ಕಾರಣಕ್ಕಾಗಿ ಇವರೆಲ್ಲರೂ ಕೂಡ ಮಾಮೂಲಿಯಾಗಿ ಅವನಿಗೆ ಏನು ಅಗ್ರಿಮೆಂಟ್ ಮಾಡ್ಕೊಡ್ತಿದ್ರು, ಆ ಅಗ್ರಿಮೆಂಟ್ ಮಾಡ್ಕೊಟ್ಟಂತ ಕಾರಣಕ್ಕಾಗಿ ಇವರು ಯಾವುದೇ ಕ್ರಾಸ್ ವೆರಿಫಿಕೇಶನ್ ಮಾಡ್ಕೊಡದೆ ಇರೋದೇ ಈ ಒಂದು ಘಟನೆಗೆ ಕಾರಣವಾಗಿರ್ಬೋದು ಅನ್ನುವಂತ ಮಾಹಿತಿಗಳು ಇರುವಂತದ್ದು. ಈಗ ಬ್ಯಾಂಕ್ ನಲ್ಲಿ ದೊಡ್ಡ ಮಟ್ಟದ ಸಾಲ ಕಟ್ಟದೇ ಇರುವಂತ ಕಾರಣಕ್ಕಾಗಿ ಬ್ಯಾಂಕ್ ಸಿಬ್ಬಂದಿಗಳು ಆ ಅಪಾರ್ಟ್ಮೆಂಟ್ ಅನ್ನ ಸೀಸ್ ಮಾಡ್ಲಿಕ್ಕೆ ಹೋಗ್ತಿರುವಂತದ್ದು. ಹಾಗಾಗಿ ಅಲ್ಲಿ ಇರುವಂತ ವಾಸವಾಗಿರುವಂತ ಮನೆಯಲ್ಲಿರುವಂತವ್ರೆಲ್ಲರೂ ಕೂಡ ಬ್ಯಾಂಕ್ ಸಿಬ್ಬಂದಿಗಳ ನಡೆಯನ್ನ ವಿರೋಧ ಮಾಡುವ ಕೆಲಸವನ್ನ ಮಾಡ್ತಿದ್ದಾರೆ. ಯಾಕಂದ್ರೆ ಈಗಾಗಲೇ ಸಾಲ ಪಡೆದುಕೊಂಡು ನಿಗದಿತ ದಿನಾಂಕದ ಒಳಗೆ ಕಟ್ಟದೇ ಇರುವ ಕಾರಣಕ್ಕಾಗಿ ಬ್ಯಾಂಕ್ ಸಿಬ್ಬಂದಿಗಳು ಪೊಲೀಸರ ಭದ್ರತೆಯಲ್ಲಿ ಮನೆಗಳನ್ನ ಸೀಸ್ ಮಾಡುವ ಕೆಲಸವನ್ನ ಮಾಡ್ತಿದ್ದಾರೆ. ಆದ್ರೆ ಅಲ್ಲಿ ವಾಸವಿರುವರು ಅದನ್ನ ವಿರೋಧ ಪಡಿಸುವ ಕೆಲಸವನ್ನ ಮಾಡ್ತಿದ್ದಾರೆ ಅನ್ನುವಂತ ಮಾಹಿತಿಗಳು ಈಗ ಸದ್ಯಕ್ಕೆ ಲಭ್ಯ ಆಗ್ತಿರುವಂತದ್ದು. ರೈಟ್, ಧನ್ಯವಾದ ನಾಗೇಶ್ ತಮ್ಮೆಲ್ಲ ಮಾಹಿತಿಗಾಗಿ. ಲೀಸ್ಗೆ ಮನೆ ಕೊಡ್ತಿದ್ದಾರೆ ಅಂದ ತಕ್ಷಣ ಸುಮ್ಮನೆ ಹೋಗ್ಬಿಡ್ಬೇಡಿ. ಆ ಓನರ್ದು ಬ್ಯಾಂಕ್ ಸ್ಟೇಟ್ಮೆಂಟನ್ನು ಕಡ್ಡಾಯವಾಗಿ ಇಸ್ಕೊಳ್ಳಿ. ಅದು ನಿಮ್ಮ ಹಕ್ಕು, ಅದನ್ನು ತೊಗೊಳ್ಬೋದು. ರೂಲ್ಸ್ ಪ್ರಕಾರ ಹಂಗೆ ತೊಗೊಂಡು ನೋಡಿಕೊಂಡೇ ಹೋಗಬೇಕು. ಸುಮ್ಮನೆ ಯಾರೋ ಅಗ್ರಿಮೆಂಟ್ ಮಾಡ್ಕೊಡ್ತಾರೆ ಅಂತೆಲ್ಲ ಹೋಗಬೇಡಿ. ಮುಂದಕ್ಕಾದರೂ ಜನ ಅಷ್ಟೇ, ಅವ್ರ ಬ್ಯಾಂಕ್ ಸ್ಟೇಟ್ಮೆಂಟ್, ಅವ್ರ ಸ್ಯಾಲ್ರಿ ಸ್ಲಿಪ್ಪು, ಅದ್ರ ಮೇಲೆ ಲೋನ್ ಇದೆಯಾ, ಲೋನ್ ಎಷ್ಟು ತಿಂಗಳು ಕಟ್ಟಿದ್ದಾರೆ ಎಲ್ಲ ನೋಡ್ಕೊಳ್ಬೇಕು ನಾವು.